ಫ್ಯಾನ್ಸ್ಗೆ ಕೆಟ್ಟ ಕಮೆಂಟ್ ಮಾಡದಂತೆ ನಟ ದರ್ಶನ್ ಹೇಳಬೇಕು. ನಟ ದರ್ಶನ್ಗೆ ಶಾಸಕರಾಗಿರುವಂಥ ದರ್ಶನ್ ಪುಟ್ಟಣ್ಣಯ್ಯ ಈ ಕಿವಿ ಮಾತನ್ನು ಹೇಳಿದ್ದಾರೆ. ಮಂಡ್ಯದ ದುದ್ದ ಗ್ರಾಮದಲ್ಲಿ ದರ್ಶನ್ ಪುಟ್ಟಣ್ಣಯ್ಯ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದರ್ಶನ್ ತಪ್ಪು ಮಾಡಿದ್ದು ಸಾಬೀತಾದರೆ ಖಂಡಿತವಾಗ್ಲೂ ಶಿಕ್ಷೆ ಆಗುತ್ತೆ. ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಹೀಗಂತ ಶಾಸಕರಾಗಿರುವಂಥ ದರ್ಶನ್ ಪುಟ್ಟಣ್ಣಯ್ಯ ಹೇಳಿದ್ದಾರೆ. ಸರ್ಕಾರ ಜಾಲತಾಣದ ಕಮೆಂಟ್ಗಳಿಗೆ ಕಡಿವಾಣವನ್ನು ಹಾಕಬೇಕು. ಅಭಿಮಾನಿಗಳಿಗೆ ಕಮೆಂಟ್ ಮಾಡದಂತೆ ದರ್ಶನ್ ಹೇಳಿಕೆಯನ್ನು ನೀಡೋದೇ ಒಳ್ಳೆಯದು. ನಟ ದರ್ಶನ್ಗೆ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಈ ರೀತಿಯಾಗಿ ಕಿವಿಮಾತು ಹೇಳಿದ್ದಾರೆ. ಮಂಡ್ಯದ ದುದ್ದ ಗ್ರಾಮದಲ್ಲಿ ದರ್ಶನ್ ಪುಟ್ಟಣ್ಣಯ್ಯ ಕೊಟ್ಟಿರುವಂಥ ಹೇಳಿಕೆ ಇದು. ತಪ್ಪು ಮಾಡಿದರೆ ದರ್ಶನ್ಗೆ ಶಿಕ್ಷೆ ಆಗೇ ಆಗುತ್ತೆ. ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಎನ್ನುವುದಾಗಿ ಹೇಳಿದರು. ಅದೇ ಸರ್, ಇದು ಫಸ್ಟಿಂದಾನು ಅದೇ ಹೇಳಿರೋದು, ಇವಾಗಲೂ ಅದೇ ಹೇಳ್ತೀನಿ. ಇದರಲ್ಲಿ ನ್ಯಾಯಾಲಯದಲ್ಲಿ ಅವರು ತಪ್ಪು ಸ್ಥಾನದಲ್ಲಿದ್ದರೆ ಅವ್ರಿಗೇನು ಶಿಕ್ಷೆ ಆಗಬೇಕು ನ್ಯಾಯದ ಪ್ರಕಾರ ಆಗಲೇಬೇಕಾಗುತ್ತೆ. ಯಾರೂ ತಪ್ಪಿಸ್ಕೊಳಕ್ಕಾಗಲ್ಲ. ನಾನು ದೊಡ್ಡವನಲ್ಲ, ಅವರು ದೊಡ್ಡವರಲ್ಲ, ಯಾರೂ ದೊಡ್ಡವರಿಲ್ಲ. ಅದ್ರ ಪ್ರಕಾರ ಅಲ್ಲಿಗೆ ಬಿಟ್ಬಿಡೋದ. ಇಲ್ಲಿ ಸುಮ್ಮನೆ ಮಾತಾಡಬೇಕು ಅಷ್ಟು. ಅಲ್ಲ, ಅದನ್ನೇ ಹೇಳಿದ್ದು. ಈಗ ಅದನ್ನು ನಾವಿಲ್ಲಿ ಕಾಮೆಂಟ್ ಮಾಡ್ಕೊಂಡು ಅವ್ರು ಬೈಕೊಂಡು ಇವ್ರು ಬೈಕೊಂಡು ಏನೂ ಆಗಲ್ಲ. ನ್ಯಾಯಾಲಯದಲ್ಲಿ ಏನಾಗುತ್ತೆ, ತೀರ್ಪೇನು ಕೊಡ್ತಾರೆ ಅದ್ರ ಪ್ರಕಾರ ನಾವುಗಳು ಎಲ್ಲರೂ ಒಬ್ಬೇ ಮಾಡಲೇಬೇಕಾಗತ್ತೆ. ಅದು ಅವ್ರಿಗೆ ಬಿಟ್ಬಿಡೋದ. ನಾವುಗಳು ಸುಮ್ಮನೆ ಟೈಮ್ ವೇಸ್ಟ್ ಯಾಕೆ ಮಾಡೋದು? ಮಾತಾಡ್ತೀನಿ ಅವ್ರಿಗೆ. ಅದೇ ನಾನು ಈಗ ಹೇಳಿದ್ದೇನೆ ನಾವು ಸಜೆಸ್ಟ್ ಮಾಡೋದಷ್ಟೇ. ಈಗ ಈ ಥರ ಮಾಡೋದು ಬೇಡ. ಆರಾಮಾಗಿ ಈಗ ಯಾರ್ಯಾರೋ ಹೇಳ್ತಾರೆ ಅಂದ ತಕ್ಷಣ ನಾವು ಮಾಡಿಲ್ಲ ಅಂತಂದರೆ ನಾವು ಆರಾಮಾಗಿ ಇರ್ಬೋದಲ್ಲ. ಸೊ ಅದನ್ನು ಹೇಳೋದು ಸೊ ನಮ್ಮ ಫ್ಯಾನ್ಸ್ಗಳಿಗೆ ಹೇಳ್ಬೇಕೇನೆಂದರೆ, ದರ್ಶನ್ ಅವ್ರ ಫ್ಯಾನ್ಸು ಏನು ಕಮೆಂಟ್ ಮಾಡೋದು ಬೇಡ, ಸುಮ್ಮನೆ ಇರಿ. ಯಾಕಂದ್ರೆ ನ್ಯಾಯಾಲಯದಲ್ಲಿ ಏನು ತೀರ್ಪು ಬರುತ್ತೆ ಅದ್ರ ಪಾಡ್ಗೆ ಅದು ಆ ಪ್ರೋಸೆಸ್ ನಡೆಯುತ್ತೆ ಅಷ್ಟೇ. ಏನೇ ವಿಷಯದಲ್ಲಿ ನೆಗೆಟಿವ್ಸ್ ಇರ್ತದೆ, ಪಾಸಿಟಿವ್ಸ್ ಇರ್ತದೆ. ಅದನ್ನು ನಾವು